ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು, ಡೇ ಇನ್ ಮೈ ಲೈಫ್ ಅಂತ. ಸೊ ಬೆಳಗ್ಗೆನೇ ಇದ್ದು ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಚಿಕ್ಕ ವಯಸ್ಸಲ್ಲಿ ಬಿಸಿಬೇಳೆ ಬಾತ್ ಅಂತಂದರೆ ನಾವೇನು ಅನ್ಕೋತಾ ಇದ್ವಿ, ಅನ್ನ ಸಾಂಬಾರು ಕಲಿಸ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ, ಅದನ್ನೇ ಬಿಸಿಬೇಳೆ ಬಾತ್ ಅನ್ಕೋತಾ ಇದ್ವಿ. ಬಟ್ ಇವಾಗ ಗೊತ್ತಾಯಿತು ಬಿಸಿಬೇಳೆ ಬಾತ್ ಆ್ಯಕ್ಚುಲಿ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ನಾನು ಚಿಕ್ಕವಳಿದ್ದಾಗ. ಬಟ್ ಇವಾಗ ಅದೊಂದು ಈಸಿಯೆಸ್ಟ್ ಫಾರ್ಮ್ ಆಫ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಏನೆಲ್ಲ ತರಕಾರಿಗಳನ್ನೂ ಮತ್ತು ಬೇಳೆನ ಅಕ್ಕಿನ ಕೂಗಿಸ್ಕೊಂಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಮುಗ್ದೋಯ್ತು, ಅದೇ ಬಿಸಿಬೇಳೆ ಬಾತ್ ಇವಾಗ. ಸೊ ಸಿಂಪಲಾಗಿ ಬಿಸಿ ಬಿಸಿಯಾಗಿ ಚಳಿಗೂ ಅದಕ್ಕೂ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಭಾಸ್ಕರ್ಗೆ ಆಗೋಷ್ಟು ಚಿಕ್ಕ ಚಿಕ್ಕ ಲೋಟ ಅಷ್ಟು, 1 ಲೋಟಷ್ಟು ಅಕ್ಕಿ, 1 ಲೋಟ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸು, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬಟಾಣಿ ಕೂಗಿಸ್ಕೊಳ್ಳೋಕ್ಕೆ ಕುಕ್ಕರಲ್ಲಿ ನಾನು ಹಾಕ್ಕೊಳ್ಳಲ್ಲ, ಯಾಕಂದರೆ ತುಂಬ ಮುದ್ದೆ ಹಾಕ್ಬಿಡುತ್ತೆ, ಅಂದರೆ ತುಂಬ ಬೆಂದೋಗುತ್ತೆ, ಸ್ಮ್ಯಾಶ್ ಆಗೋಗುತ್ತೆ. ಸೊ ನಾನು ಒಗ್ಗರಣೆ ಮಾಡ್ತಾರಲ್ಲ ಆವಾಗಲೇ ಬಟಾಣಿನ ಹಾಕ್ಕೊಳ್ತೀನಿ, ಸೊ ದಟ್ ಕಾಣಿಸುತ್ತೆ ಮತ್ತು ಟೇಸ್ಟ್ ಬಾಯಿಗೂ ಸಿಗುತ್ತೆ. ಸ್ವಲ್ಪ ಆದಷ್ಟು ಉಪ್ಪು ಹಾಕಿ ಇದನ್ನು ನಾನು 2 ವಿಷಲ್ ಕೂಗಿಸ್ಕೊತೀನಿ. ಸೊ ನಿಮ್ಗೆ ಎಷ್ಟು ಕೆಲವ್ರಿಗೆ ತರತರಿ ಇರೋಕ್ಕೆ ಇಷ್ಟ, ಕೆಲವ್ರಿಗೆ ಫುಲ್ ನುಣ್ಣಗಾಗಿರಬೇಕು. ಸೊ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ನೀವು ಮಾಡ್ಕೊಳ್ಳಿ. ಸೊ ಅದಕ್ಕೆ ಒಗ್ಗರಣೆಗೆ ನಾನು ಒಂದು ಕಡೆ ರೆಡಿ ಮಾಡಿದ್ದೀನಿ. ಸೊ ಇವಾಗ ಕುಕ್ಕರ್ ವಿಷಲ್ ಬಂತು, ಇದು ಫುಲ್ ಕುಕ್ ಆಗಿರುತ್ತೆ ಕಂಪ್ಲೀಟಾಗಿ. ಅದನ್ನು ಕಲಸಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಅದಕ್ಕೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕೆಲವ್ರಿಗೆ ಗಟ್ಟಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ತೆಳ್ಳಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯೂಶ್ವಲಿ ಬಿಸಿಬೇಳೆ ಬಾತ್ ನೀವು ಎಷ್ಟೇ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ಸೊ ದಟ್ ನೀವು ಮಾಡಬೇಕಾದಾಗ್ಲೇ ಅದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಇಷ್ಟು ಕುಕ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ, ಕರಿಬೇವನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೇ ನಾನು ಗೋಡಂಬಿಗಳನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಕಲರ್ ಚೇಂಜ್ ಆಗಿದ ತಕ್ಷಣ ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ. ಸೊ ನಾನಿಲ್ಲಿ ಬಿಸಿಬೇಳೆ ಬಾತ್ MTR ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಹಸಿ ಬಟಾಣಿನ ಹೀಗೆ ಹಾಕೋತೀನಿ ನಾನು. ಸೊ ಈಗ ಹಾಕ್ಕೊಂಡು ಮತ್ತು ಟೊಮ್ಯಾಟೋಸ್ನೆಲ್ಲ ಹಾಕ್ಕೊಂಡು ಫುಲ್ ಅದೆಲ್ಲ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ನು ಆ್ಯಡ್ ಮಾಡಿ ಸ್ವಲ್ಪ ಹುಣಸಿನ ರಸ ಕೂಡ ಇದಕ್ಕೆ ಆ್ಯಡ್ ಮಾಡಿ. ಕೆಲವರು ಬೆಲ್ಲ ಕೂಡ ಹಾಕ್ತಾರೆ, ಟೇಸ್ಟಿಗೆ ಬೇಕಂದರೆ ಬೆಲ್ಲ ಕೂಡ ಹಾಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪಿನ ಪುಡಿ ಉಪ್ಪು ರುಚಿ ಕಮ್ಮಿ, ಕಲ್ಲುಪ್ಪು ಹಾಕಿದ್ರೆ ರುಚಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಕಲ್ಲುಪ್ಪು ಹಳತೆಲಿ ಹಾಕ್ಕೊಳ್ಳಿ, ಬಿಕಾಸ್ ಗೊತ್ತಾಗಲ್ಲ, ಇನ್ಸ್ಟೆಂಟ್ ಆಗೋದು ಉಪ್ಪು ತೋರಿಸಲ್ಲ, ಅದು ಕರಗಾದ್ಮೇಲೆ ನಮಗೆ ಉಪ್ಪು ತೋರಿಸುತ್ತೆ. ಸೊ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಹುಣಸೆ ರಸನ ಸ್ವಲ್ಪ ಹಾಕೋತಿದ್ದೀನಿ. ಸೊ ಇದು ಗೊಜ್ಜು ಥರ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಕಲಸಿಟ್ಕೊಂಡಿರೋದು ಬೇಳೆ, ಅಕ್ಕಿ ಮತ್ತು ತರಕಾರಿ ಇದೆಲ್ಲ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಬಿಸಿಬೇಳೆ ಬಾತನ್ನ ಕಂಪ್ಲೀಟಾಗಿ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ಈಗ ರೆಡಿ ಆಯಿತು. ಇಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಕುಂಬಳಕಾಯಿ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಸ್ವಲ್ಪ ನನಗೆ ಹೆವಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಜ್ಯೂಸನ್ನ ಕುಡಿದು ಒಂದು 11 ಅಥವಾ 12 ಹಂಗೆ ಬ್ರೇಕ್ಫಾಸ್ಟ್ನ ತೊಗೋತೀನಿ. ಮತ್ತು ಮಧ್ಯಾಹ್ನ ಊಟ ಒಂದು 2:30 ಹಂಗೆ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಇಲ್ಲಿ ಚಿಕ್ಕದಾಗಿ ಸಿಪ್ಪೆ ತೆಕ್ಕೊಂಡು ಕುಂಬಳಕಾಯಿನ ನಾನು ಹಾಕ್ತಿದ್ದೀನಿ. ಜ್ಯೂಸ್ ಅಂದರೆ ಇದಕ್ಕೇನು ಸಕ್ಕರೆ, ಹಾಲು ಸೇರಿಸೋದೆಲ್ಲ ಏನೂ ಇಲ್ಲ, ಬರೀ ಪ್ಲೇನ್ ವಾಟರ್ನ ಆ್ಯಡ್ ಮಾಡಿ ನೀವು ಅದನ್ನು ಗ್ರೈಂಡ್ ಮಾಡಿಕೊಂಡು ತೆಕ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕುಡ್ಕೊಳ್ಬೋದು, ತುಂಬಾ ಒಳ್ಳೆಯದು ಬಾಡಿಗೆ. ಹಾಗೆ ಮಧ್ಯಾಹ್ನಕ್ಕೆ ಇಲ್ಲಿ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಂಗಳೂರಿಂದ ತಂದಿದ್ರು, ಅಮ್ಮ ಮನೆಗೆ ಹೋಗಿದ್ದಾಗ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಬೆಳಗ್ಗೆ ಭಾಸ್ಕರ್ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬಂದು ಈಗ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಊಟಕ್ಕೆ ಆಗುತ್ತೆ ಅಂತ ಸ್ವಲ್ಪ ಫಿಶ್ ಫ್ರೈ ಮತ್ತು ಫಿಶ್ ಸಾರು ಮಾಡೋಣ ಅಂತ ಹೇಳಿ. ಯೂಶ್ವಲಿ ಫಿಶ್ ಸಾರು ಒಂದು ದಿವಸ ಬಿಟ್ಟರೆ ತುಂಬಾ ಟೇಸ್ಟ್ ಆಗುತ್ತೆ, ಇಲ್ಲ ಬೆಳಗ್ಗೆ ಮಾಡಿ ರಾತ್ರಿಗೆ ತಿಂದರೆ ತುಂಬ ಟೇಸ್ಟ್ ಅನಿಸುತ್ತೆ, ಯಾಕಂದರೆ ಅದಕ್ಕೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಯೂಶ್ವಲಿ ಫಿಶ್ ಸಾಂಬಾರನ್ನ 2 ಟೈಪ್ಸಲ್ಲಿ ಮಾಡ್ತಾರೆ. ಬರೀ ಹುಳಿ ಇಟ್ಬಿಟ್ಟು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಕಾಯಿ ಅದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮಸಾಲೆ ಥರ ಇಟ್ಬಿಟ್ಟು ಮಾಡ್ತಾರೆ. ಇಲ್ಲಿ ನಾನು ಫಸ್ಟ್ ಟೈಮ್ ಮಡಿಕೆಯಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಚೆನ್ನಾಗಿ ನೀರಲ್ಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೆ, ಬಟ್ ಆದರೆ ಈ ಥರ ಸಾರ್ಟಿಂಗ್ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಫುಲ್ ಫ್ರೈ ಮಾಡಿ ಆಮೇಲೆ ಈರುಳ್ಳಿನ ನಾನು ಬಳಸೆಲ್ಲ
ತೆಗೆದು ಬಿಸಾಕ್ಬಿಡ್ತೀನಿ. ಸೊ ಮತ್ತು ಅದನ್ನು ವಾಶ್ ಮಾಡಿ ಅಡುಗೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ಅದನ್ನು ವಾಶ್ ಮಾಡಿ ಇಟ್ಟು ಇದರಲ್ಲಿ ಡ್ರೈ ಸ್ಪೈಸಸ್ನೆಲ್ಲ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಮೆಂತ್ಯದ ಕಾಳು ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಮತ್ತು ಒಣಗಿದ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ. ಮೆಂತ್ಯ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬಿಕಾಸ್ ಇದು ಹೀಟ್ ಇರೋದ್ರಿಂದ ಮೆಂತ್ಯ ಹಾಕೋದ್ರಿಂದ ತುಂಬಾ ಹೀಟ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ನಾನು ಇಲ್ಲಿ 1-2 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ ಒಂದು 3 ಗಡ್ಡೆ ಮತ್ತು ಶುಂಠಿ 1 ಇಂಚಷ್ಟು ಎಲ್ಲನೂ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಹಾಗೆ ಕಾಯಿ, ಕೊಬ್ಬರಿ ಹಾಕ್ತಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದನ್ನು ಕೂಡ ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ತೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಮಸಾಲೆನೇ. ಸೊ ಇದರಲ್ಲಿ ಪೂರ ಹಸಿ ವಾಸನೆ ಹೋಗಿರಬೇಕು, ಅಷ್ಟು ನಾವು ಹುರಿಬೇಕು. ಹಾಗೆ 4 ಹಣ್ಣಾಗಿರುವಂಥ ಟೊಮ್ಯಾಟೊ ಮತ್ತು ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಚಿಲ್ಲಿ ಪೌಡರ್ 2 ಸ್ಪೂನ್, ಧನಿಯಾ ಪೌಡರ್ 1/2 ಸ್ಪೂನ್ ಅಷ್ಟು ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದೇ ಮಸಾಲೆ, ಮೇನ್ ಮಸಾಲೆ ಫಿಶ್ಗೆ. ಹಾಗೆ 1 ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು. ಸೊ ಫಿಶ್ ಸಾರು ಯಾವಾಗಲೂ ಕೂಡ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಆರ್ಲಿ ಅಂತ ಸೈಡ್ಗೆ ಇಟ್ಟು ಇಲ್ಲಿ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಉಪ್ಪು, ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನು ಸ್ವಲ್ಪ ಕಲಿಸ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಳಿ. ಇಫ್ ಇನ್ ಕೇಸ್ ನೀರು ಬೇಡ ಅಂದರೆ ಮೊಟ್ಟೆನೂ ಹಾಕ್ಕೋಬೋದು. ನಾನು ಫಿಶ್ಶು ನೀಸ್ ವಾಸನೆ ಮತ್ತು ಮೊಟ್ಟೆನೂ ನೀಸ್ ವಾಸನೆ ಅನಿಸುತ್ತೆ ಅಂತ ನಾನು ಮೊಟ್ಟೆ ಹಾಕ್ಕೊಳ್ತಿಲ್ಲ ಇಲ್ಲಿ. ಸೊ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಫಿಶ್ನ ನಾನು ಇಲ್ಲಿ ಮಾಡ್ಕೊಳ್ತಿದ್ದೀನಿ. ಬೇಕಂದರೆ ನೀವು ತವಾ ಫ್ರೈ ಮಾಡ್ಕೊಳ್ಬೋದು, ಇಲ್ಲದೇ ಇದಕ್ಕೆ ರವೆಯಲ್ಲಿ ಡಿಪ್ ಮಾಡಿಬಿಟ್ಟು ರವಾ ಫ್ರೈ ಅಂತಾರೆ, ಆ ಥರ ಮಾಡ್ಕೊಳ್ಬೋದು. ಇಲ್ಲ ಫುಲ್ ಕಂಪ್ಲೀಟ್ಲಿ ಆಯಿಲಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಇದರಲ್ಲಿ ಮುಳ್ಳು ಸಣ್ಣ ಸಣ್ಣದಾಗಿರುತ್ತೆ. ಸೊ ಇದು ಒಂದು ಸತಿ ಫ್ರೈ ಚೆನ್ನಾಗಿ ಮಾಡಿದ್ವಿ ಅಂದರೆ ಮುಳ್ಳು ಸಮೇತ ಹಗ್ದು ತಿನ್ಕೊಂಡ್ಬಿಡ್ಬೋದು. ಆದರೆ ಹುಷಾರಾಗಿ ತಿನ್ನಬೇಕು. ಸೊ ಮಕ್ಕಳೆಲ್ಲ ಇದ್ರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ತಿನ್ನೋದಕ್ಕೆ, ಮುಳ್ಳೆಲ್ಲ ಬಿಡಿಸಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಈ ಕಡೆ ಇದನ್ನು ನೆನೆಸಿಟ್ಬಿಟ್ಟೆ, ಒಂದು ರೆಸ್ಟ್ ಆಗಲಿ ಒಂದು 10 to 15 ಮಿನಿಟ್ಸ್, ಸೊ ದಟ್ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ. ಇನ್ನೊಂದು ಕಡೆ ಇಲ್ಲಿ ಮೀನು ಸಾಂಬಾರನ್ನ ಮಾಡೋಕ್ಕೆ ನಾನು ರೆಡಿ ಮಾಡಿಕೊಂಡೆ. 1 to 3 ಸ್ಪೂನ್ಸ್ ಆಫ್ ಎಣ್ಣೆ, ಸಾಸಿವೆ, ಜೀರಿಗೆ, ಸೋಂಪು, ಸ್ವಲ್ಪ ಮೆಂತ್ಯ ಕಾಳು ಹಾಕಿಬಿಟ್ಟು ಇಲ್ಲಿ ನಾನು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಅಷ್ಟೇ ನಾನು ಹಾಕಿರೋದು. ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು ಬರೀ ಕರಿಬೇವನ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಅದರಲ್ಲಿ ಮಸಾಲೆಗಳೆಲ್ಲ ಸ್ಪೈಸಸ್ ಚೆನ್ನಾಗಿರೋದ್ರಿಂದ ನಾನು ಇದಕ್ಕೆ ಜಾಸ್ತಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಸೊ ಕರಿಬೇವು ಸ್ವಲ್ಪ ಫ್ರೆಶ್ ಮತ್ತು ಚೆನ್ನಾಗಿರೋದು, ಮತ್ತು ಸ್ವಲ್ಪ ಕಾಂಡನೇ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲ ನಾನು ಇಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಇದಾಗಿದ ತಕ್ಷಣ, ರೋಸ್ಟ್ ಆಗಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೊಳ್ಬೋದು. ನೀರಾಗಿ ಬೇಕಂದರೆ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕಂದರೆ ಗಟ್ಟಿ ಆಗಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ಯುವರ್ ವಿಶ್, ನಿಮ್ಗೆ ಹೇಗೆ ಬೇಕು ಅನಿಸುತ್ತೋ ಆ ಥರ ಮಾಡ್ಕೊಳ್ಬೋದು. ಸೊ ಇನ್ಸ್ಟೆಂಟ್ ಟೇಸ್ಟ್ ಮೀನು ಸಾರೆಲ್ಲ ಒಂಥರ ಬಂದರೆ ಮೀನು ಸಾರು ಸ್ವಲ್ಪ ಹೊತ್ತು ಬಿಟ್ಟು ಒಂದಿಷ್ಟು ಅವರ್ಸ್ ಅಂತ ಬಿಟ್ಟು ತಿನ್ನೋದ್ಮೇಲೆ ಬೇರೆ ಟೇಸ್ಟ್ ಬರುತ್ತೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಬಂದಿದೆ. ಸೊ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅನಿಸುತ್ತೆ. ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡಿದೆ ನಾನು, ಉಪ್ಪಿದೆಯಾ ಅಂತ. ಸ್ವಲ್ಪ ಉಪ್ಪು ಬೇಕಿತ್ತು, ಸೊ ಅದಕ್ಕೆ ರಾಕ್ ಸಾಲ್ಟ್ನ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಮೇಲೆ ಉದುರಿಸ್ಬಿಟ್ಟು ನಾನು ಮೀನನ್ನ ಒಂದೊಂದಾಗಿ ಡಿಪ್ ಮಾಡ್ಕೊಳ್ತೀನಿ. ಮೀನನ್ನ ಹಾಕಿದ್ಮೇಲೆ ಜಾಸ್ತಿ ಕಲಿಸ್ಬಾರ್ದು ನಾವು, ಆದಷ್ಟು 1-2 ಕುದಿ ಬಂದಮೇಲೆ ನಾವು ಆಫ್ ಮಾಡಿಬಿಡಬೇಕು ಲಿಡ್ನ. ಸೊ ಅದಕ್ಕೆ ಇವಾಗ ನಾನು ಪೆಪ್ಪರ್ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಒಂದೊಂದಾಗಿ ಮೀನನ್ನ ಹಾಕ್ಕೊಳ್ತೀನಿ. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮಡಿಕೇಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಡಿಶ್ಶು ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು.
ಸೊ ಮಧ್ಯಾಹ್ನ ಎಲ್ಲ ಹೊಟ್ಟೆ ತುಂಬ ತಿಂದು ರೆಸ್ಟ್ ಮಾಡಿ ಸಂಜೆ ಹಾಗೆ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಹಚ್ಚೋದ್ವಿ. ಸ್ವಲ್ಪ ಎಕ್ಸೆಸ್ ಹೀಟ್ ಆಗಿಬಿಟ್ಟಿರ್ಬೋದು ಬಾಡಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳೋಣ ಎಳ್ನೀರು ತೊಗೊಂಡು ಬರೋಣ ಅಂತ ಎಳ್ನೀರು ತೊಗೊಂಬರೋಕ್ಕೆ ನಾನು ಭಾಸ್ಕರ್ ಹೋಗಿದ್ವಿ. ಸೊ ಎಳ್ನೀರನ್ನ ಕುಡಿದು ಮತ್ತೆ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಆ್ಯಸ್ ಯೂಶುವಲ್ ಇರುತ್ತಲ್ಲ ಅದು ಇದು ಅರೇಂಜ್ ಮಾಡ್ಕೊಳ್ಳೋದು. ಸೊ ಅಮ್ಮ ಮನೆಯಿಂದ ಸ್ವಲ್ಪ ಹಣ್ಣುಗಳೆಲ್ಲನೂ ಕೂಡ ತಂದಿದ್ದೆ, ಅದನ್ನೆಲ್ಲನೂ ಕೂಡ ಅರೇಂಜ್ ಮಾಡಬೇಕಾಗಿತ್ತು. ಸೊ ಅದನ್ನೆಲ್ಲ ಕೂಡ ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಸರೋಗುತ್ತೆ ಅಂತ ಅದನ್ನು ಎಲ್ಲ ಬೈಫಕೇಟ್ ಮಾಡಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಮೀನ್ ವೈಲ್ ಇದು ಒಂಥರ ಹೊಸ ಹಣ್ಣು, ಪರ್ಶಿಮೂನ್ ಅಂತ ಹೇಳಿ ಕರೀತಾರೆ. ಸೇಮ್ ಟೊಮ್ಯಾಟೊ ಥರನೇ ಇರುತ್ತೆ. ಇದು ನೀವು ಕಟ್ ಮಾಡಿ ತಿಂದರೆ ಸ್ವೀಟಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಪಪಾಯ ತಿಂದಂಗಿರುತ್ತೆ, ಸ್ವಲ್ಪ ಟೊಮ್ಯಾಟೊ ಮಿಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಇಂಪೋರ್ಟೆಡ್ ಫ್ರೂಟ್ಸಲ್ಲಿ ಒಂದು ಅಂತ ಹೇಳ್ಬೋದು. ಲೈಕ್ ಡ್ರ್ಯಾಗನ್ ಫ್ರೂಟು ಆ ಥರ ಎಲ್ಲ ಇಂಪೋರ್ಟೆಡ್ ಫ್ರೂಟ್ಸ್ ಇದ್ದಾವಲ್ಲ ಅದರಲ್ಲಿ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಭಾಸ್ಕರ್ಗಂತೂ ತುಂಬಾ ಇಷ್ಟ. ಸೊ ನಾನು ಈ ಥರ ಒಂದು ದೊಡ್ಡ ಬುಟ್ಟಿಲಿ ಎಲ್ಲ ಹಣ್ಣುಗಳನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನೀಟಾಗಿ ಒಂದು ಬುಟ್ಟಿಲಿರೋ ಥರ. ಹಾಗೆ ಈ ಥರ ಒಂದು ಕಾಟನ್ ಟವಲ್ನ ನಾನು ಅದ್ರ ಮೇಲೆ ಮುಚ್ಚಿಬಿಡ್ತೀನಿ. ಇಲ್ಲದ ಚಿಕ್ಕ ಚಿಕ್ಕ ಗುಂಗುರೂಸ್ ಅಂತ ಹೇಳ್ತಾರಲ್ಲ ಆ ಥರ ಸೊಳ್ಳೆಗಳು ಜಾಸ್ತಿ ಆಗಿಬಿಡುತ್ತೆ ಹಣ್ಣಿದ್ದಾಗ. ಸೊ ಹಾಗೆ ಸಾಯಂಕಾಲ ಅವರೇ ಬೇಳೆ ಮೇಳ ಶುರು ಆಗಿತ್ತು. ಬನ್ನಿ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿದ್ವಿ. ನೋಡ್ತಿರ್ಬೋದು ಆ್ಯಕ್ಚುಲಿ ಇದು ನ್ಯಾಷನಲ್ ಗ್ರೌಂಡಲ್ಲಿ ಫೇಮಸ್ಸು ಆಯಿತಾ, ಅಲ್ಲಿ ಹೋಗಬೇಕಂತ ಅಂದ್ಕೊಂಡಿದ್ದು. ಬಟ್ ಆದರೆ ಅಲ್ಲಿ ಹೆವಿ ರಶ್ ಆಗಿದ್ದ ಕಾರಣ ನಾವು ವಿ ವಿ ಪುರಮ್ಗೆ ಬಂದ್ವಿ. ಬಟ್ ವಿ ವಿ ಪುರಮಲ್ಲೂ ಕೂಡ ನಮಗೆ ಆಪ್ಷನ್ಸ್ ಇತ್ತು. ಅವರೇ ಬೇಳೆ ಅಕ್ಕಿ ರೊಟ್ಟಿ, ಅವರೇ ಬೇಳೆ ಜಾಮೂನು, ಜಿಲೇಬಿ, ಒಬ್ಬಟ್ಟು, ಆಮೇಲೆ ದೋಸೆ, ಉಪ್ಪಿಟ್ಟು, ಶಾವಿಗೆ ಬಾತು, ಆಮೇಲೆ ಏನೋ ವೆರೈಟಿ ಎಲ್ಲ ಇತ್ತು. ಎಲ್ಲ ಟೇಸ್ಟ್ ಮಾಡಿದ್ವಿ, ತುಂಬಾ ಇಷ್ಟ ಆಯಿತು ನಮಗೂ. ಮೀನ್ ವೈಲ್ ಜನ ರಶ್ ಇದ್ದೇ ಇರ್ತಾರೆ. ನಾವು ಹೋಗಿದ್ದು ಬಂದು ವೀಕ್ಡೇಸಲ್ಲೇ, ವೀಕೆಂಡ್ಸಲ್ಲದು ಇನ್ನೂ ತುಂಬ ಚೆನ್ನಾಗಿರ್ತಾರೆ. ಸೊ ಚೆನ್ನಾಗಿತ್ತು, ವೆರೈಟಿ ಆಫ್ ಡಿಶಸ್ ಎಲ್ಲ ತಿನ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ. ಸೊ ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ಭಾಸ್ಕರ್ ಅಂತ ಅಂತಿದ್ರು, ಪವಿ ನೀನೇ ಚೆನ್ನಾಗಿ ಮಾಡ್ತಿದ್ದೆ ಅಲ್ವಾ ಅಂತ. ಈ ಅವರೆಬೇಳೆ ಸೀಸನ್ ಬಂತು ಅಂತಲೇ ಅಂದರೆ ಅದು ವೆರೈಟಿ ಆಫ್ ಡಿಶಸ್ ಅದಕ್ಕೆ ಇರುತ್ತೆ. ಸೊ ಇನ್ನು ನ್ಯಾಷನಲ್ ಗ್ರೌಂಡಲ್ಲಿ ವೆರೈಟಿ ಆಫ್ ಫುಡ್ಸ್ ಇತ್ತು. ಅವರೆಬೇಳೆ ಪಾಯಸ ಅಂತೆ, ಅವರೆಬೇಳೆ ನಿಪ್ಪಟ್ಟು, ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇತ್ತು. ಪಕೋಡ ಮತ್ತು ಗೋಬಿ. ಇಲ್ಲಿ ಏನಾಗಿತ್ತು ವಿ ವಿ ಪುರಮಲ್ಲಿ ಅಂದರೆ ಅವರೆಬೇಳೆ ಗೋಬಿ ಅಂತ ಹೇಳಿದ್ರೆ ಸುಮ್ಮನೆ ಗೋಬಿನ ಅದ್ರ ಜೊತೆ ಟಾಸ್ ಮಾಡಿಬಿಟ್ಟು ಕೊಟ್ಬಿಡ್ತಿದ್ರು. ಬಟ್ ನೀವು ನ್ಯಾಷನಲ್ ಗ್ರೌಂಡ್ ಹೋಗಿದ್ರೆ ನಿಜ ಸಖತ್ತಾಗಿರ್ತಿತ್ತು. ಬಟ್ ಅದರಲ್ಲಿ ಎಂಟ್ರಿ ತುಂಬಾ ಲೇಟ್ ಅಂತೆ. ಮೀನ್ವೈಲ್ ತುಂಬ ಚೆನ್ನಾಗಿರ್ತಾರೆ. ಅಲ್ಲಿ ಕಾರ್ ಪಾರ್ಕಿಂಗ್ ಆಗಲಿ, ಟೂ ವೀಲರ್ ಪಾರ್ಕಿಂಗ್ ಆಗಲಿ ಏನೂ ಫೆಸಿಲಿಟೀಸ್ ಸಿಕ್ಕಲ್ಲ. ತುಂಬ ರಶ್ಶು, ನುಗ್ಗಾಡ್ತಾ ಇರ್ತಾರೆ. ಅದಕ್ಕೆ ಬೆಟರ್ ನಾವು ಯಾಕೆ ಪೀಸ್ಫುಲ್ಲಾಗಿ ಅಲ್ಲಿ ಹೋಗಿ ತಿನ್ನೋದು ಸೇಮ್ ಅದೇ ಫುಡ್ಸ್ ಆಗಿರುತ್ತಲ್ವ, ಇಲ್ಲೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಸೊ ನೆಕ್ಸ್ಟ್ ರುಮಾಲಿ ರೋಟಿ ತೊಗೊಂಡ್ವಿ. ಇದು ರುಮಾಲಿ ರೋಟಿ ನಾವೇನು ಅಂದ್ಕೊಂಡ್ವಿ ಅವರೇ ಬೇಳೆ ಏನಾದರೂ ಮಿಕ್ಸ್ ಮಾಡಿ ರೋಟಿ ಮಾಡ್ಕೊಡ್ತಾರೇನೋ ಅಂತ. ಬಟ್ ಹಾಗಿರಲಿಲ್ಲ, ಅದು ಗ್ರೇವಿ ಮಾತ್ರ ಅವರೇ ಬೇಳೆದಿತ್ತು. ಸೊ ಇದೊಂದು ನಮಗೆ ಫ್ಲಾಪ್ ಅಂತ ಅನ್ನಿಸ್ತು. ಅವರೇ ಬೇಳೆ ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ಮೈ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಬೆಂಕಿ ಅವರೇ ಬೇಳೆ ಟೊಮ್ಯಾಟೊ ಬಾತ್ ಅಂತೆ. ಅದ್ರ ಹೆಸರು ಕೇಳಬೇಕಾದಾಗಲೇ ನಮ್ಗೆ ನಗು ಬಂತು. ಹಾಗೆ ದೋಸೆ, ಪುಡಿ ದೋಸೆ, ಅದು ಬಿಟ್ಟು ಬೇರೆ ವೆರೈಟಿ ಪಾವ್ ಭಾಜಿ ಅವೆಲ್ಲ ಕೂಡ ಇದೆ. ಅವರೇ ಬೇಳೆ ಒಂದೇ ಅಂತಲ್ಲ, ಬೇರೆನೂ ಇದೆ. ಸೊ ಈ ಟೈಮ್ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿದ್ದು ಈ ಪೇಣಿ. ನನಗೆ ಅದೇನಂತಾರೆ ಶೋ ಸ್ಟೀಲರ್ ಅಂತ ಹೇಳ್ತಾರಲ್ಲ ಆ ಥರ ನನಗೆ ಈ ಪೇಣಿ ಮಾತ್ರ ಸಖತ್ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಫುಡ್ ಸ್ಟ್ರೀಟಲ್ಲಿ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ಸಖತ್ ಇಷ್ಟ ಆಗೋಯಿತು. ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನು ಮಾತ್ರ ಯಾರು ಮಿಸ್ ಮಾಡಿಬಿಡಿ, ನಿಜ ಟ್ರೈ ಮಾಡಿ, ವರ್ತ್ ಫಾರ್ ಮನಿ ಅಂತಲೇ ಹೇಳ್ಬೋದು. ಸಖತ್ ಇಷ್ಟ ಆಯಿತು. ಹಾಗೆ ಇದು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದರಲ್ಲೇ ಆಟಾಡ್ತಾ ಇದ್ವಲ್ಲ, ಪೆಬಲ್ಸ್ ಕೈಂಡಲ್ಲಿ ನೀರಿಗೆ ಹಾಕಿದ್ರೆ ಸಾಕೋದು, ದೊಡ್ಡ ಹಾಕೋದಲ್ಲ, ಆ ಥರದ್ದೆಲ್ಲ ಇತ್ತು. ನೋಡಿಕೊಂಡು ಚೆನ್ನಾಗಿತ್ತು, ಬಂದ್ವಿ. ಹಾಗೆ ಇದು ಮಂಗಳೂರು ಸೈಡಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದಾಗ ಚಿಕ್ಕ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರೆ. ಸೇಮ್ ಅದೇ ಥರ ಅವರು ಮಂಗಳೂರವರೇ ಅಂತೆ, ಅವರು ಇಲ್ಲಿ ಮಾಡ್ತಾಯಿದ್ರು. ಸೊ ಅದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇರೋದಿಂದಕ್ಕೆ ತಿಂದೇ ಬಿಡೋಣ ಅಂತ ಹೇಳಿ ತೊಗೊಂಡ್ವಿ. ಇದನ್ನೆಲ್ಲ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀರಲ್ಲಿ ಹಾಕಿ ನೆನೆಸಿ ಕೊಡ್ತಾರೆ. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಇದು ನೋಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ತಿದ್ರು ಟೆಂಪ್ಟ್ ಆಗ್ತಿದೆ. ಜೊತೆ ನಮ್ಮಪ್ಪ ಮಂಗ್ಳೂರಿಗೆ ಹೋಗಬೇಕಾದಾಗ ನೆಲ್ಲಿಕಾಯಿ ಇದೇ ಥರ ಉಪ್ಪಲ್ಲಿ ನೆನೆಸಿರೋದನ್ನು ತೊಗೊಂಡ್ಬಿಟ್ಟು ಎವ್ರಿ ಟೈಮ್ ತಿನ್ಕೊಂಡು ಹೋಗ್ತಿದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.